ನಮಸ್ಕಾರ. ಕುಂಭರಾಶಿಯ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಆಗಸ್ಟ್ 1, 2, 3 ಮತ್ತು 4ರ ದಿನಾಂಕಗಳು ಕುಂಭ ರಾಶಿಯವರಿಗೆ ಸಾಮಾನ್ಯವಾದ ದಿನಗಳಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ನಡೆಯಲಿರುವ ಒಂದು ಪ್ರಮುಖ ಘಟನೆಯು ನಿಮ್ಮ ಆಲೋಚನೆಗಳನ್ನು, ನಿರ್ಧಾರಗಳನ್ನು ಮತ್ತು ಭವಿಷ್ಯವನ್ನು ಪ್ರಭಾವಿಸುವ ಸಾಧ್ಯತೆ ಕಾಣಿಸುತ್ತಿದೆ. ಆ ಮಹಿಳೆ ನಿಮ್ಮ ಹೆಂಡತಿಯಾಗಿರಬಹುದು, ತಾಯಿಯಾಗಿರಬಹುದು, ಸಹೋದರಿಯಾಗಿರಬಹುದು, ಸಹೋದ್ಯೋಗಿಯಾಗಿರಬಹುದು, ಸ್ನೇಹಿತೆಯಾಗಿರಬಹುದು ಅಥವಾ ಗತಕಾಲದಲ್ಲಿ ನಿಮ್ಮ ಜೀವನಕ್ಕೆ ಬಂದು ಈಗ ಮತ್ತೆ ಕಾಣಿಸಿಕೊಳ್ಳಲಿರುವ ವ್ಯಕ್ತಿಯೂ ಆಗಿರಬಹುದು. ಈ ವಿಡಿಯೋದಲ್ಲಿ ಆ ಮಹಿಳೆಯ ಮೂಲಕ ನಿಮಗೆ ಲಾಭ ಉಂಟಾಗುತ್ತದೆಯೇ, ನಷ್ಟ ಸಂಭವಿಸುತ್ತದೆಯೇ, ಯಾರ ಮಾತನ್ನು ನಂಬಬೇಕು, ಯಾರ ವಿಷಯದಲ್ಲಿ ಜಾಗರೂಕರಾಗಿರಬೇಕು, ಯಾವ ದಿನ ಅತ್ಯಂತ ಕೀಲಕವಾದದ್ದು, ಯಾವ ಗ್ರಹ ಸಂಚಾರವು ಈ ಪರಿಣಾಮಗಳಿಗೆ ಕಾರಣ, ಕುಟುಂಬ, ಪ್ರೀತಿ, ವಿವಾಹ, ಉದ್ಯೋಗ, ವ್ಯಾಪಾರ, ಹಣ, ಆರೋಗ್ಯದ ಮೇಲೆ ಇದರ ಪ್ರಭಾವ ಹೇಗಿರಲಿದೆ, ಹಾಗೆಯೇ ಈ ಅಪಾಯವನ್ನು ಕಡಿಮೆ ಮಾಡುವ ಆಧ್ಯಾತ್ಮಿಕ ಪರಿಹಾರಗಳೇನು ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿಯಲಿದ್ದೀರಿ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ತಪ್ಪದೇ ನೋಡಿ. ಏಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಸಣ್ಣ ಸೂಚನೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬಹುದು ಅಥವಾ ನಿಮಗೊಂದು ಉತ್ತಮ ಅವಕಾಶವನ್ನು ತಂದುಕೊಡಬಹುದು. ನೀವಿನ್ನೂ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಹೀಗೆ ಮಾಡುವುದರಿಂದ ನಮ್ಮಿಂದ ಬರುವ ಪ್ರತಿಯೊಂದು ರಾಶಿಫಲಗಳು, ಗ್ರಹ ಸಂಚಾರದ ವಿಶೇಷಗಳು ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತವೆ. ಈ ವಿಡಿಯೋದಲ್ಲಿ ಹೇಳಿದ ಫಲಗಳು ನಿಮ್ಮ ಜೀವನದಲ್ಲಿ ನಿಜವಾಗಿದ್ದರೆ ಅಥವಾ ಈಗಾಗಲೇ ಅಂತಹ ಘಟನೆಗಳು ನಡೆಯುತ್ತಿದ್ದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ಕಾಮೆಂಟ್ಸ್ನಲ್ಲಿ ತಪ್ಪದೇ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನಿಮ್ಮ ಕಾಮೆಂಟ್ ಇನ್ನೂ ಅನೇಕ ಕುಂಭ ರಾಶಿಯವರಿಗೆ ಉಪಯೋಗವಾಗುತ್ತದೆ. ಈಗ ತಡಮಾಡದೆ ಆಗಸ್ಟ್ 1ರಿಂದ 4ರವರೆಗೆ ಕುಂಭರಾಶಿಯವರಿಗೆ ಗ್ರಹಗಳು ಎಂತಹ ಸೂಚನೆಗಳನ್ನು ನೀಡುತ್ತಿವೆ ಎಂದು ತಿಳಿದುಕೊಳ್ಳೋಣ. ಮೊದಲ ಎಚ್ಚರಿಕೆ: ಕುಂಭರಾಶಿಯವರಿಗೆ ಆಗಸ್ಟ್ 1ರಿಂದ 4ರವರೆಗೆ ಗ್ರಹಗಳ ಸ್ಥಿತಿಯು ಒಂದು ವಿಶೇಷವಾದ ಎಚ್ಚರಿಕೆಯನ್ನು ನೀಡುತ್ತಿದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಮೂಲಕ ಒಂದು ಪ್ರಮುಖ ಘಟನೆ ನಡೆಯಲಿದೆ. ಅದು ಮೊದಲು ತುಂಬಾ ಸಾಮಾನ್ಯ ವಿಷಯದಂತೆ ಕಾಣಿಸುತ್ತದೆ. ಇದು ಸಣ್ಣ ವಿಷಯವೇ ಎಂದು ನೀವು ಭಾವಿಸಬಹುದು, ಆದರೆ ಅದೇ ವಿಷಯವು ನಂತರ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾವುದೇ ಮಹಿಳೆ ಹೇಳಿದ ಮಾತನ್ನಾದರೂ ತಕ್ಷಣ ನಂಬುವುದು ಅಥವಾ ತಕ್ಷಣ ತಿರಸ್ಕರಿಸುವುದು ಎರಡನ್ನೂ ಮಾಡಬೇಡಿ. ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ತಾಯಿ, ಹೆಂಡತಿ, ಅಕ್ಕ, ತಂಗಿ ಅಥವಾ ಮಗಳು ಹೇಳುವ ಒಂದು ಸಣ್ಣ ಸೂಚನೆಯು ನಿಮಗೆ ದೊಡ್ಡ ನಷ್ಟವನ್ನು ತಪ್ಪಿಸುವ ಸಾಧ್ಯತೆಯಿದೆ. ಕುಂಭ ರಾಶಿಯವರು ಹೆಚ್ಚಾಗಿ ತಮ್ಮ ಬುದ್ಧಿವಂತಿಕೆಯ ಮೇಲೆಯೇ ಆಧಾರಪಡುತ್ತಾರೆ. ಆದರೆ ಈ 4 ದಿನಗಳಲ್ಲಿ ಕುಟುಂಬದ ಮಹಿಳೆಯರ ಮಾತಿನಲ್ಲೂ ಒಂದು ದೈವಿಕ ಸಂಕೇತ ಅಡಗಿರುವ ಸಾಧ್ಯತೆಯಿದೆ. ಅವರು ಹೇಳುವ ವಿಷಯವನ್ನು ಶಾಂತವಾಗಿ ಕೇಳಿ. ನಿಮಗೆ ಮೊದಲು ಇಷ್ಟವಾಗದಿದ್ದರೂ ಒಮ್ಮೆ ಆಲೋಚಿಸಿ. ಏಕೆಂದರೆ ಶನಿಯ ಪ್ರಭಾವವಿರುವ ಸಮಯದಲ್ಲಿ ದೈವವು ಅನೇಕ ಬಾರಿ ನಮಗೆ ಹತ್ತಿರದವರ ಮೂಲಕವೇ ಎಚ್ಚರಿಕೆಗಳನ್ನು ಕಳುಹಿಸುತ್ತದೆ. ಇನ್ನೊಂದೆಡೆ ಎಲ್ಲರೂ ಒಳ್ಳೆಯವರೇ ಎಂದುಕೊಳ್ಳುವುದು ಸರಿಯಲ್ಲ. ಹೊರಗೆ ಪರಿಚಯವಾದ ಒಬ್ಬ ಮಹಿಳೆ ಅತ್ಯಂತ ಮಧುರವಾಗಿ ಮಾತನಾಡಬಹುದು, ನಿಮ್ಮ ಮೇಲೆ ವಿಶೇಷವಾದ ಅಭಿಮಾನವನ್ನು ತೋರಿಸಬಹುದು, ನಿಮ್ಮ ಕಷ್ಟಗಳನ್ನು ಅರ್ಥಮಾಡಿಕೊಂಡಂತೆ ನಟಿಸಬಹುದು. ಆದರೆ ಪ್ರತಿಯೊಂದು ಮುಗುಳ್ನಗೂ ನಿಜವಲ್ಲ. ಪ್ರತಿಯೊಂದು ಪ್ರಶಂಸೆಯೂ ನಿಮ್ಮ ಒಳಿತಿಗಾಗಿಯೇ ಇರುವುದಿಲ್ಲ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳು, ಕುಟುಂಬದ ರಹಸ್ಯಗಳು, ಹಣಕಾಸಿನ ವಿಷಯಗಳು, ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನೀವು ಹೇಳಿದ ಒಂದು ಮಾತನ್ನೇ ನಂತರ ನಿಮ್ಮ ವಿರುದ್ಧವಾಗಿ ಬಳಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಈ 4 ದಿನಗಳಲ್ಲಿ ಒಂದು ಫೋನ್ ಕಾಲ್, ಒಂದು ಸಂದೇಶ ಅಥವಾ ಆಕಸ್ಮಿಕವಾಗಿ ನಡೆಯುವ ಒಂದು ಭೇಟಿಯು ನಿಮ್ಮ ಜೀವನಕ್ಕೆ ಹೊಸ ತಿರುವು ನೀಡುವ ಸಾಧ್ಯತೆಯಿದೆ. ಆ ಸಮಯದಲ್ಲಿ ಆತುರದ ನಿರ್ಧಾರ ತೆಗೆದುಕೊಂಡರೆ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಅದಕ್ಕಾಗಿಯೇ ಸಹನೆಯೇ ನಿಮಗೆ ದೊಡ್ಡ ಅಸ್ತ್ರ. ಶನಿದೇವನು ಪರೀಕ್ಷೆ ಒಡ್ಡಿದಾಗ ಆತುರಪಟ್ಟವರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಸಹನೆ ಕಾಯ್ದುಕೊಂಡವರಿಗೆ ಕೊನೆಯಲ್ಲಿ ವಿಜಯ ಸಿಗುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಮನಸ್ಸು ಒಮ್ಮೆ ಹೌದು ಎಂದರೆ ಇನ್ನೊಮ್ಮೆ ಇಲ್ಲ ಎನ್ನುತ್ತದೆ. ಅಂತಹ ಗೊಂದಲದ ಪರಿಸ್ಥಿತಿ ಬಂದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಂದು ದಿನ ಕಾಯಿರಿ, ಮರುದಿನ ಮತ್ತೆ ಆಲೋಚಿಸಿ. ಆಗಷ್ಟೇ ನಿಜವೇನೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಘಟನೆಗೂ ಒಂದು ಕಾರಣವಿರುತ್ತದೆ. ಅವುಗಳನ್ನು ನಿರ್ಲಕ್ಷಿಸಬೇಡಿ. ಕುಂಭರಾಶಿಯವರು ಹೊರ ಜಗತ್ತಿನಲ್ಲಿ ಎಷ್ಟೇ ಧೈರ್ಯಶಾಲಿಯಾಗಿ ಕಂಡರೂ ಕುಟುಂಬದ ಸದಸ್ಯರ ವಿಷಯದಲ್ಲಿ ಮಾತ್ರ ತುಂಬಾ ಮೃದುವಾದ ಮನಸ್ಸನ್ನು ಹೊಂದಿರುತ್ತಾರೆ.
ಅದೇ ಕಾರಣಕ್ಕೆ ಈ 4 ದಿನಗಳಲ್ಲಿ ಕುಟುಂಬದಲ್ಲಿ ಒಂದು ಸಣ್ಣ ವಿಷಯವು ದೊಡ್ಡ ಚರ್ಚೆಯಾಗಿ ಬದಲಾಗುವ ಸಾಧ್ಯತೆ ಕಾಣಿಸುತ್ತಿದೆ. ಮುಖ್ಯವಾಗಿ ಒಬ್ಬ ಮಹಿಳೆ ಹೇಳಿದ ಮಾತನ್ನು ಇನ್ನೊಬ್ಬರು ತಪ್ಪಾಗಿ ಅರ್ಥೈಸಿಕೊಳ್ಳುವುದರಿಂದ ಅಪಾರ್ಥಗಳು ಉಂಟಾಗಬಹುದು. ನೀವು ಆ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಹೆಚ್ಚಾಗುತ್ತದೆ. ಆದರೆ ಪ್ರಶಾಂತವಾಗಿ ಮಾತನಾಡಿದರೆ ಅದೇ ಸಮಸ್ಯೆ 1 ಗಂಟೆಯಲ್ಲಿ ಮುಗಿದು ಹೋಗುತ್ತದೆ. ವಿವಾಹಿತರಾಗಿದ್ದರೆ ಜೀವನ ಸಂಗಾತಿ ಹೇಳುವ ಮಾತನ್ನು ಮಧ್ಯದಲ್ಲಿ ತಡೆಯದೆ ಸಂಪೂರ್ಣವಾಗಿ ಕೇಳಿ. ಈ ದಿನಗಳಲ್ಲಿ ಆಕೆ ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಹಣದ ವೆಚ್ಚದ ಬಗ್ಗೆ ಇರಬಹುದು, ಮಕ್ಕಳ ಶಿಕ್ಷಣದ ಬಗ್ಗೆ ಇರಬಹುದು, ಮನೆ ಬದಲಾಯಿಸುವ ಬಗ್ಗೆ ಇರಬಹುದು. ಮೊದಲು ನಿಮಗೆ ಇಷ್ಟವಾಗದಿದ್ದರೂ ಆಕೆಯ ಮಾತಿನಲ್ಲಿ ಒಂದು ಒಳ್ಳೆಯ ಉದ್ದೇಶವಿರುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನನಗೆ ಎಲ್ಲವೂ ಗೊತ್ತು ಎಂಬ ಭಾವನೆಯನ್ನು ಕೆಲವು ದಿನಗಳ ಕಾಲ ಪಕ್ಕಕ್ಕಿಡಿ. ಪ್ರೀತಿಯಲ್ಲಿರುವವರು ಮತ್ತಷ್ಟು ಜಾಗರೂಕರಾಗಿರಬೇಕು. ಮೂರನೇ ವ್ಯಕ್ತಿ ಹೇಳಿದ ಮಾತುಗಳಿಂದ ಅನುಮಾನಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಮುಖ್ಯವಾಗಿ ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಸಂಗಾತಿಯ ಬಗ್ಗೆ ಯಾವುದೇ ಮಾಹಿತಿ ಬರಬಹುದು. ಅದು ನಿಜವೋ ಅಲ್ಲವೋ ಎಂದು ತಿಳಿಯದೆ ತಕ್ಷಣ ಜಗಳವಾಡಬೇಡಿ. ಈ ದಿನಗಳಲ್ಲಿ ಕೇಳಿಬರುವ ಪ್ರತಿಯೊಂದು ಸುದ್ದಿಯೂ ನಿಜವಲ್ಲ. ಅನೇಕ ಬಾರಿ ಅಸೂಯೆಯಿಂದ ಕೆಲವರು ಇತರರ ಬಂಧಗಳನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ನೀವು ಆ ಬಲೆಯಲ್ಲಿ ಬೀಳಬಾರದು. ಮನೆಯಲ್ಲಿ ಹಿರಿಯ ವಯಸ್ಸಿನ ಮಹಿಳೆಯ ಆಶೀರ್ವಾದ ಪಡೆದರೆ ಮಾನಸಿಕ ಪ್ರಶಾಂತತೆ ಹೆಚ್ಚಾಗುತ್ತದೆ. ತಾಯಿ, ಅಜ್ಜಿ ಅಥವಾ ದೊಡ್ಡಮ್ಮನ ಜೊತೆ ಸ್ವಲ್ಪ ಸಮಯ ಮಾತನಾಡಿದರೆ ನಿಮಗೊಂದು ಒಳ್ಳೆಯ ಸಲಹೆ ಸಿಗುವ ಸಾಧ್ಯತೆಯಿದೆ. ನೀವು ಬಹಳ ದಿನಗಳಿಂದ ಆಲೋಚಿಸುತ್ತಿರುವ ಸಮಸ್ಯೆಗೆ ಅವರ ಮಾತಿನಲ್ಲೇ ಉತ್ತರ ಸಿಗಬಹುದು. ಶನಿಯ ಪ್ರಭಾವವಿರುವಾಗ ಹಿರಿಯರ ಅನುಭವವು ಅತ್ಯಂತ ಮೌಲ್ಯಯುತವಾದದ್ದು. ಈ 4 ದಿನಗಳಲ್ಲಿ ಕುಟುಂಬದ ಸದಸ್ಯರ ನಡುವೆ ಹಣ, ಆಸ್ತಿ ಅಥವಾ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೆದರೆ ಅವುಗಳನ್ನು ಕೋಪದಿಂದಲ್ಲದೆ ನ್ಯಾಯಯುತವಾಗಿ ಪರಿಹರಿಸಿ. ಒಬ್ಬ ಮಹಿಳೆ ಭಾವೋದ್ವೇಗದಿಂದ ಮಾತನಾಡಿದಾಗ ನೀವು ಭಾವೋದ್ವೇಗದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಎರಡಷ್ಟಾಗುತ್ತದೆ. ಆದರೆ ನೀವು ನಿಶ್ಶಬ್ದವಾಗಿ ಕೇಳಿಸಿಕೊಂಡರೆ ಪರಿಸ್ಥಿತಿಯು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ನಿಶ್ಶಬ್ದವೇ ನಿಮ್ಮ ದೊಡ್ಡ ಬಲ. ಈ 4 ದಿನಗಳಲ್ಲಿ ಉದ್ಯೋಗ ಮಾಡುತ್ತಿರುವ ಕುಂಭ ರಾಶಿಯವರಿಗೆ ಒಂದು ಹೊಸ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಯಿದೆ. ಕಚೇರಿಯಲ್ಲಿ ಒಬ್ಬ ಮಹಿಳಾ ಸಹೋದ್ಯೋಗಿ ಅಥವಾ ಅಧಿಕಾರಿಯ ಮೂಲಕ ಹೊಸ ಜವಾಬ್ದಾರಿ ಅಥವಾ ಹೊಸ ಮಾಹಿತಿ ಬರಬಹುದು. ಮೊದಲು ಅದು ನಿಮಗೆ ಹೆಚ್ಚುವರಿ ಹೊರೆ ಎನಿಸಬಹುದು. ಆದರೆ ಅದೇ ಕೆಲಸವು ಭವಿಷ್ಯದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಕೆಲಸದಿಂದ ಹಿಂದೆ ಸರಿಯದೆ ಸಂಪೂರ್ಣ ಜವಾಬ್ದಾರಿಯಿಂದ ಮಾಡಿ. ಕೆಲವರಿಗೆ ಒಬ್ಬ ಮಹಿಳೆ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳಬಹುದು, ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಬಹುದು. ಅದೇ ಸಮಯದಲ್ಲಿ ಇನ್ನಿಬ್ಬರಿಗೆ ಅಸೂಯೆಯೂ ಹೆಚ್ಚಾಗಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಯಶಸ್ಸಿನ ಬಗ್ಗೆ ಹೆಚ್ಚಾಗಿ ಪ್ರಚಾರ ಮಾಡಬೇಡಿ. ಕೆಲಸ ಮಾತನಾಡಬೇಕು, ಆದರೆ ನೀವು ಮಾತನಾಡಬೇಕಾದ ಅಗತ್ಯವಿಲ್ಲ. ನಿಮ್ಮ ನಿಶ್ಶಬ್ದ ಯಶಸ್ಸು ನಿಮಗೆ ಮತ್ತಷ್ಟು ಗೌರವವನ್ನು ತಂದುಕೊಡುತ್ತದೆ. ವ್ಯಾಪಾರ ಮಾಡುವವರಿಗೆ ಒಬ್ಬ ಮಹಿಳೆಯ ಮೂಲಕ ಹೊಸ ಗ್ರಾಹಕರು ಬರಬಹುದು. ಹೊಸ ಸಹಭಾಗಿತ್ವದ ಪಾಲುದಾರಿಕೆ ಬಗ್ಗೆ ಚರ್ಚೆ ನಡೆಯಬಹುದು. ಒಂದು ಹೊಸ ವ್ಯಾಪಾರದ ಆಲೋಚನೆಯೂ ಬರಬಹುದು. ಆದರೆ ಯಾವುದೇ ಒಪ್ಪಂದವನ್ನಾದರೂ ತಕ್ಷಣ ಒಪ್ಪಿಕೊಳ್ಳಬೇಡಿ. ದಾಖಲೆಗಳನ್ನು ಸಂಪೂರ್ಣವಾಗಿ ಓದಿ ಲಾಭನಷ್ಟಗಳನ್ನು ತಿಳಿದುಕೊಳ್ಳಿ. ಮಧುರವಾದ ಮಾತುಗಳನ್ನು ಕೇಳಿ ಹೂಡಿಕೆ ಮಾಡಿದರೆ ನಂತರ ತೊಂದರೆ ಪಡಬೇಕಾಗಬಹುದು. ಶನಿಯ ಪ್ರಭಾವದಲ್ಲಿ ಪ್ರತಿಯೊಂದು ನಿರ್ಧಾರವನ್ನು ಪರಿಶೀಲಿಸಿಯೇ ತೆಗೆದುಕೊಳ್ಳಬೇಕು. ಹಣದ ವಿಷಯದಲ್ಲಿ ಈ 4 ದಿನಗಳು ಬಹಳ ಜಾಗರೂಕತೆ ಅಗತ್ಯ. ಯಾರಿಗಾದರೂ ಸಾಲ ನೀಡಬೇಕೆಂದರೆ ಒಮ್ಮೆ ಅಲ್ಲ 2 ಬಾರಿ ಆಲೋಚಿಸಿ. ಮುಖ್ಯವಾಗಿ ಒಬ್ಬ ಮಹಿಳೆಗಾಗಿ ಅಥವಾ ಆಕೆಯ ವಿನಂತಿಯ ಮೇರೆಗೆ ದೊಡ್ಡ ಮೊತ್ತವನ್ನು ವೆಚ್ಚ ಮಾಡಬೇಕಾದ ಪರಿಸ್ಥಿತಿ ಬಂದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಜವಾಗಿಯೂ ಅಗತ್ಯವಿದೆಯೇ, ಹಿಂತಿರುಗಿ ಬರುತ್ತದೆಯೇ ಎಂಬ ವಿಷಯವನ್ನು ತಿಳಿದುಕೊಳ್ಳಿ. ಭಾವೋದ್ವೇಗದಿಂದ ನೀಡಿದ ಹಣವು ಹಲವು ಬಾರಿ ಹಿಂತಿರುಗಿ ಬರುವುದಿಲ್ಲ. ಕೆಲವರಿಗೆ ಬಹಳ ದಿನಗಳಿಂದ ನಿಂತುಹೋದ ಹಣ ಹಿಂತಿರುಗಿ ಬರಲು ಅವಕಾಶಗಳೂ ಇವೆ. ಆದರೆ ಅದೇ ಸಮಯದಲ್ಲಿ ಅನಗತ್ಯ ವೆಚ್ಚಗಳೂ ಹೆಚ್ಚಾಗಬಹುದು. ಅದಕ್ಕಾಗಿಯೇ ಅಗತ್ಯವಿರುವವುಗಳಿಗಷ್ಟೇ ವೆಚ್ಚ ಮಾಡಿ. ಈ ದಿನಗಳಲ್ಲಿ ನೀವು ಉಳಿಸುವ ಪ್ರತಿಯೊಂದು ರೂಪಾಯಿಯೂ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಸಹಾಯ ಮಾಡುತ್ತದೆ. ಗ್ರಹಗಳ ಅನುಗ್ರಹವು ನಿಮಗೆ ಅವಕಾಶವನ್ನು ನೀಡುತ್ತದೆ, ಆದರೆ ಆ ಅವಕಾಶವನ್ನು ಉಳಿಸಿಕೊಳ್ಳುವುದು ನಿಮ್ಮ ವಿವೇಚನೆಯೇ. ಈ 4 ದಿನಗಳಲ್ಲಿ ಅದೇ ನಿಮ್ಮ ನಿಜವಾದ ಅದೃಷ್ಟವಾಗಿ ಬದಲಾಗಲಿದೆ. ಆಗಸ್ಟ್ 1ರಿಂದ 4ರವರೆಗೆ ಕುಂಭರಾಶಿಯವರಿಗೆ ಗ್ರಹಗಳ ಸಂಚಾರವು ಒಂದು ಆಶ್ಚರ್ಯಕರ ಪರಿಸ್ಥಿತಿಯನ್ನು ಸೂಚಿಸುತ್ತಿದೆ. ನೀವು ಬಹಳ ದಿನಗಳಿಂದ ಮರೆತು ಹೋಗಿದ್ದ ಒಬ್ಬ ಮಹಿಳೆ ಮತ್ತೆ ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆಯಿದೆ. ಅದು ಫೋನ್ ಕಾಲ್ ರೂಪದಲ್ಲಿರಬಹುದು, ಸಂದೇಶದ ರೂಪದಲ್ಲಿರಬಹುದು ಅಥವಾ ಆಕಸ್ಮಿಕವಾಗಿ ಎದುರಾಗುವ ರೂಪದಲ್ಲೂ ನಡೆಯಬಹುದು. ಆಕೆಯೊಂದಿಗೆ ಗತಕಾಲದಲ್ಲಿ ನಿಮಗೆ ಒಳ್ಳೆಯ ಒಡನಾಟವಿದ್ದಿರಬಹುದು ಅಥವಾ ಒಂದು ಅಪಾರ್ಥದಿಂದ ದೂರವಾದ ವ್ಯಕ್ತಿಯೂ ಆಗಿರಬಹುದು.
ಈ ಭೇಟಿಗೆ ಒಂದು ಕಾರಣವಿರುತ್ತದೆ. ಆದರೆ ಆ ಕಾರಣವನ್ನು ತಕ್ಷಣ ಅರ್ಥಮಾಡಿಕೊಳ್ಳದೆ ಭಾವೋದ್ವೇಗದಿಂದ ಪ್ರತಿಕ್ರಿಯಿಸಿದರೆ ನೀವು ಮತ್ತೆ ಹಳೆಯ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆಯಿದೆ. ಶನಿಯ ಪ್ರಭಾವದಿಂದ ಗತಕಾಲದಲ್ಲಿ ಪೂರ್ಣಗೊಳ್ಳದೆ ಉಳಿದುಹೋದ ವಿಷಯಗಳು ಮತ್ತೆ ನಿಮ್ಮ ಮುಂದೆ ಬರುತ್ತವೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಗತಕಾಲವನ್ನು ಮತ್ತೆ ಮುನ್ನೆಲೆಗೆ ತರುವ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಕೆಲವರು ನಿಜವಾಗಿಯೂ ಕ್ಷಮೆ ಕೇಳಲು ಬರುತ್ತಾರೆ, ಇನ್ನು ಕೆಲವರು ತಮ್ಮ ಅಗತ್ಯಕ್ಕಾಗಿ ಮಾತ್ರ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಈ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾದರೆ ನೀವು ದೊಡ್ಡ ವಂಚನೆಯಿಂದ ಪಾರಾಗುತ್ತೀರಿ. ಕೆಲವು ಸಂದರ್ಭಗಳಲ್ಲಿ ಒಬ್ಬ ಮಹಿಳೆ ನೀವು ಈ ಕೆಲಸವನ್ನು ಮಾತ್ರ ಮಾಡಲು ಸಾಧ್ಯ ಎಂದು ಹೇಳುತ್ತಾಳೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟಂತೆ ಕಾಣಿಸುತ್ತಾಳೆ. ಆದರೆ ಆಕೆ ಹೇಳುವ ಪ್ರತಿಯೊಂದು ಮಾತನ್ನೂ ಪರಿಶೀಲಿಸಿ. ನಿಮ್ಮ ಹೆಸರು, ನಿಮ್ಮ ಸಮಯ ಅಥವಾ ನಿಮ್ಮ ಹಣವನ್ನು ಬಳಸಿಕೊಳ್ಳುವ ಪ್ರಯತ್ನವೇನಾದರೂ ಇದೆಯೇ ಎಂದು ಗಮನಿಸಿ. ನಿಮ್ಮ ಸಹಿ ಅಗತ್ಯವೆಂದು, ನಿಮ್ಮ ಬ್ಯಾಂಕ್ ವಿವರಗಳು ಬೇಕೆಂದು ಅಥವಾ ನಿಮ್ಮ ಸಹಾಯವಿಲ್ಲದೆ ಕೆಲಸ ನಡೆಯುವುದಿಲ್ಲವೆಂದು ಹೇಳಬಹುದು. ಇಂತಹ ಸಮಯದಲ್ಲಿ ಆತುರಪಡಬೇಡಿ. ಒಂದು ದಿನ ತಡೆದು ಆಲೋಚಿಸಿ. ನಿಜವಾಗಿಯೂ ಅಗತ್ಯವಿದ್ದರೆ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ. ಇನ್ನೂ ಕೆಲವು ಕುಂಭ ರಾಶಿಯವರಿಗೆ ಶುಭ ಸುದ್ದಿಯೊಂದು ಮಹಿಳೆಯ ಮೂಲಕವೇ ಬರುವ ಸಾಧ್ಯತೆಯಿದೆ. ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿರಬಹುದು, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಅವಕಾಶವಾಗಿರಬಹುದು, ವಿದೇಶ ಪ್ರಯಾಣದ ಸುದ್ದಿಯಾಗಿರಬಹುದು. ಆದರೆ ಆ ಅವಕಾಶವನ್ನು ಪಡೆದುಕೊಳ್ಳಬೇಕಾದರೆ ನೀವು ತಾಳ್ಮೆಯಿಂದ ವ್ಯವಹರಿಸಬೇಕು. ಪ್ರತಿಯೊಂದು ಅವಕಾಶವನ್ನು ಅನುಮಾನಿಸುವುದು ಒಳ್ಳೆಯದಲ್ಲ, ಹಾಗೆಯೇ ಪ್ರತಿಯೊಂದು ಅವಕಾಶವನ್ನು ಕಣ್ಣು ಮುಚ್ಚಿ ನಂಬುವುದು ಒಳ್ಳೆಯದಲ್ಲ. ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಂಡರೆ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತವೆ. ಈ ದಿನಗಳಲ್ಲಿ ನಿಮಗೆ ಪದೇ ಪದೇ ಒಂದೇ ವ್ಯಕ್ತಿ ನೆನಪಾಗುವುದು, ಒಂದೇ ಹೆಸರು ಪದೇ ಪದೇ ಕೇಳಿಸುವುದು ಅಥವಾ ಒಂದೇ ವಿಷಯ ಮತ್ತೆ ಮತ್ತೆ ಎದುರಾಗುವುದು ಕಾಕತಾಳೀಯವಲ್ಲ. ವಿಶ್ವವು ನಿಮಗೊಂದು ಸೂಚನೆ ನೀಡುತ್ತಿದೆ. ಆ ಸೂಚನೆಯನ್ನು ಅರ್ಥಮಾಡಿಕೊಳ್ಳುವವರು ಮುಂದೆ ಸಾಗುತ್ತಾರೆ, ನಿರ್ಲಕ್ಷಿಸುವವರು ಅದೇ ತಪ್ಪನ್ನು ಮತ್ತೆ ಮಾಡುತ್ತಾರೆ. ಈ 4 ದಿನಗಳಲ್ಲಿ ಕುಂಭರಾಶಿಯವರ ಆರೋಗ್ಯಕ್ಕಿಂತ ಮನಸ್ಸು ಹೆಚ್ಚಾಗಿ ಸುಸ್ತಾಗುವ ಸಾಧ್ಯತೆ ಕಾಣಿಸುತ್ತಿದೆ. ಕಾರಣ ಶಾರೀರಿಕ ಶ್ರಮವಲ್ಲ, ಒಬ್ಬ ಮಹಿಳೆಯೊಂದಿಗೆ ನಡೆಯುವ ಸಂಭಾಷಣೆ, ಕುಟುಂಬದ ಒಂದು ಸಮಸ್ಯೆ ಅಥವಾ ಭಾವೋದ್ವೇಗಕ್ಕೆ ಸಂಬಂಧಿಸಿದ ವಿಷಯವು ನಿಮ್ಮ ಮನಸ್ಸನ್ನು ಹೆಚ್ಚಾಗಿ ಪ್ರಭಾವಿಸಬಹುದು. ನೀವು ಹೊರಗೆ ಏನನ್ನೂ ಹೇಳದಿದ್ದರೂ ಒಳಗೊಳಗೆ ಹೆಚ್ಚಾಗಿ ಆಲೋಚಿಸುತ್ತಿರುತ್ತೀರಿ. ಅದೇ ಒತ್ತಡಕ್ಕೆ ಕಾರಣವಾಗುತ್ತದೆ. ಶನಿಯ ಪ್ರಭಾವವಿದ್ದಾಗ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡ ನೋವು ಶರೀರದ ಮೇಲೆಯೂ ಪ್ರಭಾವ ಬೀರುತ್ತದೆ. ತಲೆನೋವು, ಸರಿಯಾಗಿ ನಿದ್ರೆ ಬಾರದಿರುವುದು, ಆಯಾಸ, ಕಿರಿಕಿರಿ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ಒಂಟಿಯಾಗಿ ಕುಳಿತು ನಕಾರಾತ್ಮಕವಾಗಿ ಆಲೋಚಿಸಬೇಡಿ. ಬೆಳಿಗ್ಗೆ ಸ್ವಲ್ಪ ಸಮಯ ನಡೆದಾಡಿ, ದೇವಾಲಯಕ್ಕೆ ಹೋಗಿ ಪ್ರಶಾಂತವಾದ ಸಂಗೀತವನ್ನು ಕೇಳಿ. ನಿಮ್ಮ ಮನಸ್ಸನ್ನು ಹಗುರಗೊಳಿಸುವ ಕೆಲಸಗಳನ್ನು ಮಾಡಿ. ಕೆಲವು ಕುಂಭರಾಶಿಯವರು ಪ್ರತಿಯೊಂದು ಸಮಸ್ಯೆಯನ್ನು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳುತ್ತಾರೆ. ಹೊರಗೆ ನಗುತ್ತಾ ಕಂಡರೂ ಒಳಗೊಳಗೆ ಕಷ್ಟಪಡುತ್ತಿರುತ್ತಾರೆ. ಈ ಅಭ್ಯಾಸವು ಈ 4 ದಿನಗಳಲ್ಲಿ ನಿಮಗೆ ಒಳ್ಳೆಯದಲ್ಲ. ನಿಮಗೆ ನಿಜವಾಗಿಯೂ ನಂಬಿಕೆಯಿರುವ ಕುಟುಂಬದ ಸದಸ್ಯರು ಅಥವಾ ಹಿರಿಯರೊಂದಿಗೆ ಮಾತನಾಡಿ. ಸರಿಯಾದ ಸಮಯದಲ್ಲಿ ಹೇಳಿದ ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿರುವ ಭಾರವನ್ನು ಕಡಿಮೆ ಮಾಡುತ್ತದೆ. ಒಬ್ಬ ಮಹಿಳೆ ಹೇಳಿದ ಕಠಿಣವಾದ ಮಾತನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾ ನೋಯಬೇಡಿ. ಪ್ರತಿಯೊಬ್ಬರೂ ನಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚಿಸುತ್ತಾರೆ ಎಂದು ನಿರೀಕ್ಷಿಸುವುದು ಸರಿಯಲ್ಲ. ಕೆಲವರ ಮಾತುಗಳು ಅವರ ಸ್ವಭಾವದಿಂದ ಬರುತ್ತವೆ, ನಮ್ಮ ಮೌಲ್ಯದಿಂದಲ್ಲ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡರೆ ನೀವು ಮಾನಸಿಕವಾಗಿ ಬಲಶಾಲಿಯಾಗುತ್ತೀರಿ. ಈ ದಿನಗಳಲ್ಲಿ ಆಹಾರವನ್ನು ಸರಿಯಾದ ಸಮಯಕ್ಕೆ ಸೇವಿಸಬೇಕು. ಕೋಪ ಬಂದರೂ ಊಟ ಬಿಡುವುದು, ಹೆಚ್ಚು ಸಮಯ ಹಸಿವಿನಿಂದಿರುವುದು ಒಳ್ಳೆಯದಲ್ಲ. ನೀರನ್ನು ಹೆಚ್ಚಾಗಿ ಕುಡಿಯಿರಿ. ನಿದ್ರೆಯ ಸಮಯವನ್ನು ಬದಲಾಯಿಸಬೇಡಿ. ಶರೀರವು ಬಲವಾಗಿದ್ದರೆ ಮನಸ್ಸು ಸ್ಥಿರವಾಗಿರುತ್ತದೆ. ಮನಸ್ಸು ಸ್ಥಿರವಾಗಿದ್ದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬರುತ್ತದೆ. ಅದೇ ಈ 4 ದಿನಗಳಲ್ಲಿ ನಿಮಗೆ ಅತ್ಯಂತ ಅಗತ್ಯವಾದದ್ದು. ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಒಂದು ವಿಚಿತ್ರವಾದ ಅನುಭವ ಎದುರಾಗುವ ಸಾಧ್ಯತೆಯಿದೆ. ನಿಮಗೆ ತಿಳಿಯದಂತೆ ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ತಿಳಿದುಕೊಳ್ಳುತ್ತಿರಬಹುದು. ನಿಮ್ಮ ಕೆಲಸಗಳು ಹೇಗೆ ಸಾಗುತ್ತಿವೆ, ನಿಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದೆ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ, ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಎಂಬ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸಬಹುದು. ಮೊದಲಿಗೆ ಇದು ಸಾಮಾನ್ಯವಾಗಿ ಕಾಣಿಸುತ್ತದೆ, ಆದರೆ ಕೆಲವು ಬಾರಿ ಈ ಆಸಕ್ತಿಯ ಹಿಂದೆ ಒಂದು ವಿಶೇಷವಾದ ಉದ್ದೇಶವೂ ಇರಬಹುದು. ಈ ಮಹಿಳೆ ನಿಮ್ಮ ಒಳಿತನ್ನು ಬಯಸುವ ವ್ಯಕ್ತಿಯೂ ಆಗಿರಬಹುದು, ನಿಮಗೆ ಸಹಾಯ ಮಾಡಲು ಬಯಸುವ ವ್ಯಕ್ತಿಯೂ ಆಗಿರಬಹುದು. ಅದೇ ಸಮಯದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಡುವ ವ್ಯಕ್ತಿಯೂ ಆಗಿರಬಹುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಪ್ರತಿಯೊಬ್ಬರನ್ನೂ ಒಂದೇ ರೀತಿಯಾಗಿ ನೋಡಬೇಡಿ. ಅವರ ಮಾತುಗಳಿಗಿಂತ ಅವರ ಕೆಲಸಗಳನ್ನು ಗಮನಿಸಿ. ನಿಮಗೆ ನಿಜವಾಗಿಯೂ ಒಳಿತನ್ನು ಬಯಸುವವರು ಅಗತ್ಯವಿದ್ದಾಗ ನಿಮ್ಮೊಂದಿಗಿರುತ್ತಾರೆ.
ಅಗತ್ಯವಿದ್ದಾಗ ಮಾತ್ರ ನಿಮ್ಮ ಬಳಿಗೆ ಬರುವವರನ್ನು ಸ್ವಲ್ಪ ದೂರದಿಂದಲೇ ಪರಿಶೀಲಿಸಿ. ಅನೇಕ ಕುಂಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ. ಯಾರಾದರೂ ಪ್ರೀತಿಯಿಂದ ಮಾತನಾಡಿದರೆ ತಕ್ಷಣ ನಂಬಿ ತಮ್ಮ ಸಮಸ್ಯೆಗಳನ್ನು ಹೇಳಿಬಿಡುತ್ತಾರೆ. ಆದರೆ ಈ ದಿನಗಳಲ್ಲಿ ಅದೇ ಅಭ್ಯಾಸವು ನಿಮಗೆ ತೊಂದರೆಯಾಗಿ ಬದಲಾಗುವ ಸಾಧ್ಯತೆಯಿದೆ. ನಿಮ್ಮ ಭವಿಷ್ಯದ ಯೋಜನೆಗಳು, ಉದ್ಯೋಗ ಬದಲಾವಣೆ, ವ್ಯಾಪಾರದ ನಿರ್ಧಾರಗಳು, ಕುಟುಂಬದ ರಹಸ್ಯಗಳಂತಹ ವಿಷಯಗಳನ್ನು ಅತ್ಯಂತ ಜಾಗರೂಕತೆಯಿಂದಿಡಿ. ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ಹೇಳಬೇಕಾದ ಅಗತ್ಯವಿಲ್ಲ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ಶುಭ ಸುದ್ದಿಯೊಂದನ್ನು ತರಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಮಾಹಿತಿ ಆಕೆಯ ಮೂಲಕವೇ ನಿಮಗೆ ತಲುಪಬಹುದು. ಉದ್ಯೋಗದ ಅವಕಾಶ, ಒಂದು ಶುಭವಾರ್ತೆ, ಕುಟುಂಬದ ಸಮಸ್ಯೆಗೆ ಪರಿಹಾರ ಅಥವಾ ಹೊಸ ಪರಿಚಯವು ಆಕೆಯ ಮೂಲಕವೇ ಆಗಬಹುದು. ಆದರೆ ಆ ಅವಕಾಶವನ್ನು ಬಳಸಿಕೊಳ್ಳಬೇಕಾದರೆ ನೀವು ವಿನಯದಿಂದ, ತಾಳ್ಮೆಯಿಂದ ಇರಬೇಕು. ಅಹಂಕಾರವಿರುವಲ್ಲಿ ಅದೃಷ್ಟವಿರುವುದಿಲ್ಲ. ಈ ದಿನಗಳಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಪ್ರತಿಯೊಬ್ಬ ಮನುಷ್ಯನೂ ನಿಮ್ಮ ಜೀವನಕ್ಕೆ ಒಂದು ಕಾರಣದೊಂದಿಗೆ ಬರುತ್ತಾನೆ. ಕೆಲವರು ಪಾಠ ಕಲಿಸಲು ಬರುತ್ತಾರೆ, ಕೆಲವರು ಸಹಾಯ ಮಾಡಲು ಬರುತ್ತಾರೆ, ಇನ್ನು ಕೆಲವರು ನಿಮ್ಮ ಬಲವನ್ನು ಪರೀಕ್ಷಿಸಲು ಬರುತ್ತಾರೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಆ ಮಹಿಳೆ ಯಾವ ಕಾರಣಕ್ಕಾಗಿ ಬಂದಿದ್ದಾಳೆ ಎಂದು ತಿಳಿದುಕೊಳ್ಳಲು ನಿಮ್ಮ ವಿವೇಚನೆಯೇ ನಿಮಗೆ ಮಾರ್ಗದರ್ಶಿಯಾಗುತ್ತದೆ. ಆಗಸ್ಟ್ 1ರಿಂದ 4ರವರೆಗೆ ಕುಂಭ ರಾಶಿಯವರಿಗೆ ಗ್ರಹಗಳ ಸಂಚಾರವು ಕೊನೆಯ ಆದರೆ ಅತ್ಯಂತ ಪ್ರಮುಖವಾದ ಸೂಚನೆಯನ್ನು ನೀಡುತ್ತಿದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಒಬ್ಬ ಮಹಿಳೆಯಿಂದ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಯಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಜೀವನವನ್ನು ಪ್ರಭಾವಿಸುವ ವಿಷಯವೂ ಆಗಿರಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವು ಮುಂಬರುವ ಕೆಲವು ತಿಂಗಳುಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ತುಂಬಾ ಪ್ರಬಲವಾಗಿ ಕಾಣಿಸುತ್ತಿವೆ. ಈ ಮಹಿಳೆ ನಿಮಗೆ ಶುಭ ತರುವ ವ್ಯಕ್ತಿಯೂ ಆಗಿರಬಹುದು, ಅದೇ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ವ್ಯಕ್ತಿಯೂ ಆಗಿರಬಹುದು. ಗ್ರಹಗಳು ಹೇಳುವ ವಿಷಯವೇನೆಂದರೆ, ಈ 4 ದಿನಗಳಲ್ಲಿ ಯಾರ ಮುಖವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅವರ ನಡವಳಿಕೆ, ಗತಕಾಲ ಮತ್ತು ಉದ್ದೇಶವನ್ನು ಗಮನಿಸಿ ಮಾತ್ರ ಮುಜ್ಜಜ್ಜೆ ಇಡಬೇಕು. ಕೆಲವು ಬಾರಿ ಮಧುರವಾದ ಮಾತುಗಳನ್ನು ಹೇಳುವವರೇ ದೊಡ್ಡ ಪರೀಕ್ಷೆಯಾಗಿ ಬದಲಾಗುತ್ತಾರೆ. ಇನ್ನೂ ಕೆಲವು ಬಾರಿ ಕಠಿಣವಾಗಿ ಮಾತನಾಡುವವರೇ ನಿಜವಾದ ಹಿತೈಷಿಗಳಾಗಿರುತ್ತಾರೆ. ಈ ವ್ಯತ್ಯಾಸವನ್ನು ಗುರುತಿಸುವ ಶಕ್ತಿಯನ್ನು ಶನಿ ಭಗವಾನನು ನಿಮಗೆ ನೀಡಲಿದ್ದಾರೆ. ನಿಮಗೆ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಒಂದೇ ಸಮಸ್ಯೆ ಎದುರಾಗುತ್ತಿದ್ದರೆ, ಒಂದೇ ರೀತಿಯ ವ್ಯಕ್ತಿಗಳು ಜೀವನಕ್ಕೆ ಬರುತ್ತಿದ್ದರೆ ಅದು ಕಾಕತಾಳೀಯವಲ್ಲ. ದೈವವು ನಿಮಗೊಂದು ಪಾಠ ಕಲಿಸಲು ಪ್ರಯತ್ನಿಸುತ್ತಿದೆ. ಆ ಪಾಠವನ್ನು ಅರ್ಥಮಾಡಿಕೊಂಡ ದಿನವೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ಒಬ್ಬ ಮಹಿಳೆಯೊಂದಿಗೆ ಮಾತನಾಡುವಾಗ ಮಾತುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸಿ. ಒಂದು ಸಣ್ಣ ಮಾತು ದೊಡ್ಡ ಅಪಾರ್ಥಕ್ಕೆ ದಾರಿ ಮಾಡಿಕೊಡಬಹುದು. ಹಾಗೆಯೇ ಒಂದು ಒಳ್ಳೆಯ ಮಾತು ಜೀವನಪೂರ್ತಿ ಉಳಿಯುವ ಬಂಧವನ್ನು ನಿರ್ಮಿಸಬಹುದು. ಈ ದಿನಗಳಲ್ಲಿ ನಿಮಗೆ 2 ಮಾರ್ಗಗಳು ಕಾಣಿಸಬಹುದು. ಒಂದು ಬೇಗನೆ ಲಾಭ ಬರುತ್ತದೆ ಎನಿಸುವ ದಾರಿ, ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಂಡರೂ ಸ್ಥಿರವಾದ ಫಲಿತಾಂಶ ನೀಡುವ ದಾರಿ. ಗ್ರಹಗಳು 2ನೇ ದಾರಿಯನ್ನೇ ಆರಿಸಿಕೊಳ್ಳಲು ಸೂಚಿಸುತ್ತಿವೆ. ಶನಿ ಭಗವಾನನು ಯಾವಾಗಲೂ ಕಷ್ಟಪಟ್ಟು ಗಳಿಸಿದ ಯಶಸ್ಸಿಗೆ ಆಶೀರ್ವಾದ ನೀಡುತ್ತಾನೆ. ಅದಕ್ಕಾಗಿಯೇ ಬೇಗನೆ ಸಿಗುತ್ತಿರುವ ಅವಕಾಶಗಳನ್ನು ಒಮ್ಮೆ ಪರಿಶೀಲಿಸಿ. ಶಾಶ್ವತವಾಗಿ ಒಳಿತು ಮಾಡುವ ಅವಕಾಶವನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಈ 4 ದಿನಗಳಲ್ಲಿ ನಿಮಗೆ ಒಂದು ವಿಚಿತ್ರವಾದ ಪ್ರಶಾಂತತೆಯೂ ಸಿಗಬಹುದು. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗೆ ಆಕಸ್ಮಿಕವಾಗಿ ಪರಿಹಾರ ಸಿಗಬಹುದು. ಆ ಪರಿಹಾರಕ್ಕೆ ಕಾರಣವೂ ಒಬ್ಬ ಮಹಿಳೆಯಾಗಿರಬಹುದು. ಆಕೆ ಹೇಳಿದ ಒಂದು ಸಣ್ಣ ಮಾತು, ನೀಡಿದ ಒಂದು ಸಣ್ಣ ಸಲಹೆ ಅಥವಾ ತೋರಿಸಿದ ಸಣ್ಣ ದಾರಿಯು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಿ. ಆದರೆ ಗೌರವ ನೀಡುವುದು ಒಂದು, ಸಂಪೂರ್ಣವಾಗಿ ನಂಬಿಬಿಡುವುದು ಇನ್ನೊಂದು. ಈ 2ರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡ ಕುಂಭರಾಶಿಯವರು ಈ ಅವಧಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ತುಂಬಾ ಪ್ರಬಲವಾಗಿ ಕಾಣಿಸುತ್ತಿವೆ. ಈ 4 ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಸ್ವಚ್ಛವಾದ ಉಡುಪುಗಳನ್ನು ಧರಿಸಿ ಪೂರ್ವ ದಿಕ್ಕಿಗೆ ಮುಖಮಾಡಿ ನಿಂತು ಸೂರ್ಯ ಭಗವಾನನಿಗೆ 3 ಬಾರಿ ಅರ್ಘ್ಯ ನೀಡಿ. ಆ ಸಮಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ, ಮನಃಶಾಂತಿ, ಐಶ್ವರ್ಯಕ್ಕಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸಿ. ಸೂರ್ಯಾರಾಧನೆಯಿಂದ ಮನಸ್ಸಿನಲ್ಲಿರುವ ಗೊಂದಲಗಳು ಕಡಿಮೆಯಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಶನಿವಾರದಂದು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ. ಓಂ ಶಂ ಶನೈಶ್ಚರಾಯ ನಮೋ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ, ಸಾಧ್ಯವಾಗದಿದ್ದರೆ 27 ಬಾರಿ ಜಪಿಸಿ.
ಮಂತ್ರ ಜಪಿಸುವಾಗ ನಿಮಗೆ ತೊಂದರೆ ನೀಡುತ್ತಿರುವ ವ್ಯಕ್ತಿಗಳ ಹೆಸರುಗಳನ್ನು ನೆನಪಿಸಿಕೊಳ್ಳಬೇಡಿ, ಕೇವಲ ದೇವರ ಮೇಲೆ ಮನಸ್ಸನ್ನಿಟ್ಟು ಪ್ರಾರ್ಥಿಸಿ. ಒಬ್ಬ ಬಡ ಮಹಿಳೆಗೆ ಅನ್ನದಾನ ಮಾಡಿ. ವೃದ್ಧ ಮಹಿಳೆಗೆ ಹಣ್ಣುಗಳು ಅಥವಾ ಅಗತ್ಯವಿರುವ ವಸ್ತುಗಳನ್ನು ನೀಡಿ. ನಿಮ್ಮ ಶಕ್ತಿಗೆ ತಕ್ಕಂತೆ ಸೀರೆ, ಕಪ್ಪು ಎಳ್ಳು ಅಥವಾ ಉದ್ದಿನಬೇಳೆಯನ್ನು ದಾನ ಮಾಡಿ. ಈ ದಾನದಿಂದ ಸ್ತ್ರೀ ಸಂಬಂಧಿತ ದೋಷಗಳು ಕಡಿಮೆಯಾಗಿ ಕುಟುಂಬದಲ್ಲಿ ಶುಭ ವಾತಾವರಣ ಹೆಚ್ಚಾಗುತ್ತದೆ. ಸೋಮವಾರದಂದು ಆಗಸ್ಟ್ 3 ಶಿವಾಲಯದಲ್ಲಿ ಬಿಲ್ವಪತ್ರೆಯಿಂದ ಪರಮೇಶ್ವರನಿಗೆ ಅರ್ಚನೆ ಮಾಡಿಸಿ. ನಂತರ ನಂದಿದೇವನ ಕಿವಿಯಲ್ಲಿ ನಿಮ್ಮ ಕೋರಿಕೆಯನ್ನು 3 ಬಾರಿ ಹೇಳಿ. ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಕುಟುಂಬದಲ್ಲಿನ ಅಪಾರ್ಥಗಳು ಕಡಿಮೆಯಾಗುತ್ತವೆ. ಪ್ರತಿದಿನ ಮನೆಯಿಂದ ಹೊರಡುವ ಮೊದಲು ತಾಯಿ, ಹೆಂಡತಿ ಅಥವಾ ಮನೆಯ ಹಿರಿಯ ಮಹಿಳೆಯ ಆಶೀರ್ವಾದ ಪಡೆದು ಹೊರಡಿ. ಕಾಗೆಗಳಿಗೆ ಆಹಾರವಿಡಿ. ಕಪ್ಪು ನಾಯಿ ಕಂಡರೆ ಬಿಸ್ಕತ್ತು ಅಥವಾ ಆಹಾರ ನೀಡಿ. ಹಸುವಿಗೆ ಹಸಿರು ಹುಲ್ಲು ನೀಡಿ. ಮೂಗಜೀವಿಗಳಿಗೆ ಮಾಡುವ ಸೇವೆ ಶನಿಯ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ರಾತ್ರಿ ಮಲಗುವ ಮೊದಲು 5 ನಿಮಿಷ ಪ್ರಶಾಂತವಾಗಿ ಕುಳಿತು ಆ ದಿನ ನೀವು ಆಡಿದ ಮಾತುಗಳನ್ನು ನೆನಪಿಸಿಕೊಳ್ಳಿ. ಯಾರಿಗಾದರೂ ಅನ್ಯಾಯವಾಗಿದೆ ಎನಿಸಿದರೆ ಮರುದಿನ ಕ್ಷಮೆ ಕೇಳಲು ಹಿಂಜರಿಯಬೇಡಿ. ಕುಂಭ ರಾಶಿಯವರಿಗೆ ಈ ಆಗಸ್ಟ್ 1, 2, 3, 4 ದಿನಾಂಕಗಳು ಸಾಮಾನ್ಯ ದಿನಗಳಲ್ಲ. ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಯನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ, ಹೇಗೆ ಅರ್ಥಮಾಡಿಕೊಳ್ಳುತ್ತೀರಿ ಎಂಬುದರ ಮೇಲೆಯೇ ಈ ಅವಧಿಯ ಫಲಿತಾಂಶ ಆಧಾರಪಟ್ಟಿದೆ. ಗ್ರಹಗಳು ಮುಂಚಿತವಾಗಿಯೇ ಸೂಚನೆಗಳನ್ನು ನೀಡುತ್ತವೆ, ಆದರೆ ಅವುಗಳನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರನ್ನೇ ಅದೃಷ್ಟವು ತಲುಪುತ್ತದೆ. ಅದಕ್ಕಾಗಿಯೇ ಸಹನೆ ಕಳೆದುಕೊಳ್ಳಬೇಡಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ದೈವಿಕ ನಂಬಿಕೆಯನ್ನು ಕೈಬಿಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ತಪ್ಪದೇ ಒಂದು ಲೈಕ್ ಮಾಡಿ. ಇನ್ನೂ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆ ಗುರುತನ್ನು ಒತ್ತಿ. ಆ ಸಮಯದಲ್ಲಿ ನಾವು ನೀಡುವ ಪ್ರತಿಯೊಂದು ರಾಶಿಫಲಗಳು, ಗ್ರಹ ಸಂಚಾರದ ವಿಶೇಷಗಳು, ಆಧ್ಯಾತ್ಮಿಕ ಪರಿಹಾರಗಳು ನಿಮಗೆ ತಕ್ಷಣ ತಲುಪುತ್ತವೆ. ಈ ವಿಡಿಯೋದಲ್ಲಿ ಹೇಳಿದ ಫಲಗಳಲ್ಲಿ ನಿಮ್ಮ ಜೀವನಕ್ಕೆ ಹತ್ತಿರವೆನಿಸಿದ ವಿಷಯ ಯಾವುದು? ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಇಂತಹ ಅನುಭವ ಎಂದಾದರೂ ನಡೆದಿದೆಯೇ? ಅಥವಾ ಈ ವಿಡಿಯೋ ನೋಡಿದ ನಂತರ ಹೇಳಿದ ಘಟನೆಗಳು ನಿಜವಾದವೇ? ನಿಮ್ಮ ಅನುಭವವನ್ನು ಕಾಮೆಂಟ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಿಮ್ಮ ಕಾಮೆಂಟ್ ಇನ್ನೂ ಅನೇಕ ಕುಂಭ ರಾಶಿಯವರಿಗೆ ಮಾರ್ಗದರ್ಶಿಯಾಗುತ್ತದೆ. ಓಂ ಶಂ ಶನೈಶ್ಚರಾಯ ನಮಃ. ಶನಿ ಭಗವಾನನ ಕೃಪಾಕಟಾಕ್ಷವು ನಿಮಗೂ ನಿಮ್ಮ ಕುಟುಂಬಕ್ಕೂ ಯಾವಾಗಲೂ ಇರಲೆಂದು ಮನಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಧನ್ಯವಾದಗಳು.